ಗೊತ್ತಿರೋ ಒಬ್ರು ಕ್ಲೈಂಟ್ ಬಗ್ಗೆ ಸ್ಟೋರಿ. ಅವ್ರ ಸಂಪಾದನೆ 30,000 ತಿಂಗಳಿಗೆ, 50,000 to 60,000 ಖರ್ಚು, ಸಾಲ, ರೆಂಟು, ಇಂಟ್ರೆಸ್ಟು, ಆ ಥರ ಮನೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾ ಇರುತ್ತೆ ಲೈಫು. ಪ್ರಾಪರ್ಟಿ ವಿಷಯದಲ್ಲಿ ಮೋಸ ಮಾಡಿರ್ತಾರೆ, ಮನೆಯವರಿಂದ ಫಿನಾನ್ಷಿಯಲ್ ಸಪೋರ್ಟ್ ಇರಲ್ಲ. ಆದ್ರೂ ಆ ನಡುವೆನೂ ಅದು ಇದು ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರ ಹತ್ರ ಹೇಳ್ಕೊತಿರಲ್ಲ, ಹುಷಾರ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಿರಲ್ಲ, ಅವ್ರಿಗೆ ಅಂತಾನು ಏನು ಪ್ರಾಪರ್ಟೀಸ್ ಮಾಡ್ಕೊಂಡಿರಲ್ಲ, ಅಥವಾ ಸೇವಿಂಗ್ಸ್ ಏನು ಮಾಡ್ಕೊಂಡಿರಲ್ಲ. ಅವ್ರಿಗೋಸ್ಕರ ಯೋಚನೆ ಮಾಡದೆ ಬದುಕ್ತಾ ಇರ್ತಾರೆ. ಆ ಎನರ್ಜಿನೇ ಜುಪಿಟರ್ ಗುರು. ಯಾವ ಮನೇಲಿ ಕೂತಿರ್ತಾರೋ ಗುರು ಆ ಮನೇನ ಡೆಸ್ಟ್ರಾಯ್ ಮಾಡ್ತಾರೆ. ಹೆಂಡತಿ ಬಗ್ಗೆ ಯೋಚನೆ ಮಾಡಲ್ಲ, ಅಪ್ಪ ಅಮ್ಮ ಫ್ಯಾಮಿಲಿ ಯಾವ್ದ್ರ ಬಗ್ಗೆನೇ ಯೋಚನೆ, ಆತರ ಥಾಟ್ಸ್ ಇರಲ್ಲ. ಏನಿದೆ ಅದನ್ನ ಕೊಟ್ಬಿಡೋದು, ಇವರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಥಾಟು ಇರಲ್ಲ. ಅವ್ರ ಚಾಟಲ್ಲಿ ಗುರು ಎನರ್ಜಿ ಫುಲ್ ಆಕ್ಟಿವ್ ಆಗಿತ್ತು. ಈ ಕಲಿಯುಗದಲ್ಲಿ ಅವ್ರನ್ನ ಬೇಕು ಅನ್ಕೋಬಹುದು, ಅವರಿಂದ ಬೆನಿಫಿಟ್ಸ್ ತಗೊಂಡು ಯೂಸ್ ಮಾಡ್ಕೊಂಡು ಸುಮಾರು ಜನ ಬಿಟ್ಟಿರ್ಬೋದು, ಇನ್ನು ಮಾಡ್ತಾ ಇರ್ಬೋದು, ಅವ್ರನ್ನ ಯುಟಿಲೈಸ್ ಮಾಡ್ಕೋತಾ ಇರ್ಬೋದು. ಆದ್ರೆ ಡಿವೈನ್ ಕೆಲಸ ಬೇರೆ ನಡೀತಾ ಇರುತ್ತೆ. ಅದೇ ಈ ತರ ಇರಕ್ಕೆ ಕೆಲವು ಜನಗಳಿಗೆ ಪರಮಾತ್ಮ ಕೊಟ್ಟಿರೋ ಕೃಪೆ. ಈ ತರ ಜನಗಳು ಡಿವೈನ್ ಎನರ್ಜಿ ಯಾವ್ದು ಮುಖಾಂತರ ನೋಡ್ಕೋತಾ ಇರುತ್ತೆ ಅಂದ್ರೆ ನಮ್ಗೆ ಊಹೆ ಮಾಡೋಕ್ಕೂ ಆಗಲ್ಲ. ಆ ಎನರ್ಜಿನೇ ಗುರು. ಈ ಕಲಿಯುಗಕ್ಕೆ ಬೇಕಾಗಿರೋ ಅಟ್ ಮೋಸ್ಟ್ ಎನರ್ಜಿ. ಇವ್ರಿಗೆ ಮಾರ್ಕೆಟ್ ಅಲ್ಲಿ ಈಕ್ವೇಶನ್ ತಪ್ಪಾಗಿರ್ಬೋದು, ಆದ್ರೆ ಲೈಫ್ ಈಕ್ವೇಶನ್ ಮಾತ್ರ ಪಕ್ಕಾ ಇರ್ತಾರೆ.